Hi dear students, PUC ಅಥವಾ 12th ಬೋರ್ಡ್ ಎಕ್ಸಾಮ್ಸ್ ನಲ್ಲಿ ಯಾವುದೇ ಕ್ವಶನ್ ಪೇಪರ್ ನೋಡಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿಂತ ಯಾವುದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ನಮಗೆ ಈ ಟಾಪಿಕ್ ಮೇಲೆ ಕಂಪಲ್ಸರಿ ಮೋಸ್ಟ್ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ಗಳು ಬಂದೇ ಬರುತ್ತೆ. ಅದರಲ್ಲಿ ಸ್ಪೆಷಲಿ ಈ ಟಾಪಿಕ್ ನಲ್ಲಿ ನಮಗೆ ನ್ಯೂಮ್ಯಾರಿಕಲ್ ಪಾರ್ಟ್ ಹೈ ವೇಟೇಜ್ ಇದೆ. ಯಾವ್ದಪ್ಪ ಟಾಪಿಕ್ ಅಂದ್ರೆ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಈ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆದಂತ ಮತ್ತು ಈಸಿ ಆದಂತ ನ್ಯೂಮ್ಯಾರಿಕಲ್ಸ್ ಇದೆ. ಈ ಪಾರ್ಟ್ ಅನ್ನು ಬಿಟ್ರೆ ನಮ್ಗೆ ಇಲ್ಲಿ ಸ್ಕೋರ್ ಆಗಂತದ್ದು ಬಹುತೇಕ ಚಾನ್ಸಸ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಈ ಟಾಪಿಕ್ ಅನ್ನು ಬಿಡಲೇಬಾರ್ದು ಮತ್ತು ಸಿಂಪಲ್ ಇದೆ. ಯಾವ ರೀತಿಯಾಗಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿಯ ನ್ಯೂಮ್ಯಾರಿಕಲ್ಸ್ ಅನ್ನು ಬಿಡಿಸಬಹುದು ಅಂತೇಳಿ ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ನಾವು ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದ್ರ ಮೇಲೆ ನ್ಯೂಮ್ಯಾರಿಕಲ್ಸ್ ಹೆಚ್ಚಿಗೆ ಕೇಳ್ತಾರೆ ಅಂದ್ರೆ ಫಸ್ಟ್ ನಾವು ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿದಾಗ ಫಸ್ಟ್ ಓಮ್ಸ್ ಲಾ ಇದೆ. ಸೊ ಓಮ್ಸ್ ಲಾ ನಂತರ ನಾವು ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಬಗ್ಗೆ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬೇಕು. ಅದಾದ್ಮೇಲೆ ನಮ್ಗೆ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ಕರೆಂಟ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೇ ನಮ್ ಕ್ಯಾಲ್ಕುಲೇಷನ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಇದೆ, ಕಂಡಕ್ಟಿವಿಟಿ ಆಫ್ ಎ ಮಟೀರಿಯಲ್ ಇದೆ, ದೆನ್ ಮೊಬಿಲಿಟಿ ಆಫ್ ದ ಚಾರ್ಜ್ ಕ್ಯಾರಿಯರ್ಸ್ ಕೂಡ ಇದೆ. ಸೊ ಇವನ್ನು ಕೂಡ ನಾವು ಕ್ಯಾಲ್ಕುಲೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ನಮ್ಗೆ ಸೊ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೆಲ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ದ ಓಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ದ ಸಿಂಪಲ್ ಸರ್ಕ್ಯೂಟ್ಸ್. ದೆನ್ ವಾಟ್ ಈಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಪವರ್, ಎಲೆಕ್ಟ್ರಿಕಲ್ ಎನರ್ಜಿ ಮತ್ತು ಎಲೆಕ್ಟ್ರಿಕಲ್ ಪವರ್ ಕೂಡ ಕ್ಯಾಲ್ಕುಲೇಷನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ನಮಗೆ ಲಾಸ್ಟ್ ಇದ್ದಿದ್ದಂದ್ರೆ ಕಿರ್ಚಾಫ್ ಲಾಸ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಿಂಪಲ್ ಸರ್ಕ್ಯೂಟ್ಸ್ ಗಳನ್ನು ಸಾಲ್ವ್ ಮಾಡಿ ಅದರಲ್ಲಿರುವಂತಹ ಕರೆಂಟು, ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಥ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ಇರುತ್ತೆ. ಸೊ ಈ ಕ್ವಶನ್ಸ್ ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕಂತೇಳಿ ನಾವು NCERT ಎಲ್ಲಾ ನ್ಯೂಮ್ಯಾರಿಕಲ್ಸ್ ಇಂಪಾರ್ಟೆಂಟ್ ಇದೆ. ಆ ಎಲ್ಲಾ ನ್ಯೂಮ್ಯಾರಿಕಲ್ಸ್ ಅನ್ನು ನಾವು ಅತಿ ಕಡಿಮೆ ಟೈಮ್ ನಲ್ಲಿ ಬ್ರೀಫ್ ಆಗಿ ಮತ್ತು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಥಿಯರಿ ಎಕ್ಸಾಮ್ಗೆ ಒಂದು ನ್ಯೂಮ್ಯಾರಿಕಲ್ ಕಂಪಲ್ಸರಿ ಇದೆ 5 ಮಾರ್ಕ್ಸ್ ನಲ್ಲಿ. ಸೊ ನಮ್ಗೆ 2 ನ್ಯೂಮ್ಯಾರಿಕಲ್ಸ್ ನಲ್ಲಿ ಈ ಕರೆಂಟ್ ಎಲೆಕ್ಟ್ರಿಸಿಟಿ ನಲ್ಲಿ ನಾವು ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ನ್ಯೂಮ್ಯಾರಿಕಲ್ ಫಿಕ್ಸ್ ಆಗಿ ನಾವು ಸಾಲ್ವ್ ಮಾಡಬಹುದು. ಅದಕ್ಕೆ ನೀವು ಕೇರ್ಲೆಸ್ ಮಾಡಬೇಡಿ. ಈ ನ್ಯೂಮ್ಯಾರಿಕಲ್ ಬಗ್ಗೆ ಸಿಂಪಲ್ ಇದೆ. ಅಷ್ಟು ವಿದ್ಯಾರ್ಥಿಗಳು ನೀವೇನ್ ಮಾಡ್ತೀರಿ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ನ್ಯೂಮ್ಯಾರಿಕಲ್ಸ್ ಅಂದ್ರೆ ಟಫ್ ಇದೆ, ಅದನ್ನು ಬಿಡ್ಸಕ್ ಆಗಲ್ಲ ಅಂತೇಳಿ ನೀವು ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಮತ್ತು ಪ್ರಾಕ್ಟೀಸ್ ಕೂಡ ಮಾಡೋದಿಲ್ಲ. ಬಟ್ ನೀವು ಕರೆಕ್ಟ್ ಆಗಿ ಆ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡು ಒಂದು 3-4 ಫಾರ್ಮುಲಾಸ್ ಇದೆ ಅಷ್ಟೇ. ಆ ಫಾರ್ಮುಲಾಸ್ ಅನ್ನು ಯಾವ ರೀತಿ ನ್ಯೂಮ್ಯಾರಿಕಲ್ ಸೊಲ್ಯೂಷನ್ಸ್ ಗೆ ಬಳಸಬೇಕಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಈಸಿಯಾಗಿ ನಾವು ಎಲ್ಲಾ ನ್ಯೂಮ್ಯಾರಿಕಲ್ಸ್ ಅನ್ನು ಸಾಲ್ವ್ ಮಾಡಬಹುದು. ಸೊ ಅದಕ್ಕೆ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ಎಲ್ಲಾ ನ್ಯೂಮ್ಯಾರಿಕಲ್ಸ್ ಅನ್ನು ಒಂದ್ಸಲ ನೋಡಿ, ಬರೀ ನೋಡೋದಷ್ಟೇ ಅಲ್ಲ, ಇದ್ರ ಜೊತೆಗೆ ಪೆನ್ನು ಮತ್ತು ಪೇಪರ್ ಅನ್ನು ತಗೊಂಡು ನೀವು ರೈಟ್ ಅಪ್ ಮಾಡ್ಕೊಳ್ಳಿ, ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿ, ಎಲ್ಲೆಲ್ಲಿ ನೆಸೆಸರಿ ಇದೆ ಅಲ್ಲಿ ಕ್ಯಾಲ್ಕುಲೇಟರ್ ಅನ್ನು ಕೂಡ ಯೂಸ್ ಮಾಡಿ ಮತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗೆ ನಿಮಗೆ ಶೂರ್ ಆಗಿ 100% ನೀವು ನ್ಯೂಮ್ಯಾರಿಕಲ್ಸ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ದ ಸ್ಟೋರೇಜ್ ಬ್ಯಾಟರಿ ಆಫ್ ಎ ಕಾರ್ ಹ್ಯಾಸ್ ಅನ್ EMF ಆಫ್ 12 ವೋಲ್ಟ್ if the internal resistance of the battery is 0.4 ohm. What is the maximum current that can be drawn from the battery ಅಂತಿದೆ. ಅಂದ್ರೆ ಒಂದು ಸೆಲ್ EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಾಗ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಡ್ರಾ ಮಾಡಬಹುದು. ಸೊ ಓಕೆ, ಈ ಫಾರ್ಮುಲಾದಲ್ಲಿ ನಾವು ಮ್ಯಾಕ್ಸಿಮಮ್ ಕರೆಂಟ್ ಅಂದ್ರೆ ನಮಗೆ ಲೋಡ್ ರೆಸಿಸ್ಟೆನ್ಸ್ 0 ಆಗುತ್ತೆ. ಸೊ ಲೋಡ್ ರೆಸಿಸ್ಟೆನ್ಸ್ 0 ಆದಾಗ ಸೇ ಐ ಮ್ಯಾಕ್ಸಿಮಮ್ ಈಸ್ ನಥಿಂಗ್ ಬಟ್ EMF ಬೈ ಇಂಟರ್ನಲ್ ರೆಸಿಸ್ಟೆನ್ಸ್. ಇಲ್ಲಿ ಆಲ್ರೆಡಿ ನಮಗೆ ಕೊಟ್ಟಿತ್ತು EMF ಎಷ್ಟಿದೆ, ನಮಗೆ 12 ವೋಲ್ಟ್ ಇದೆ ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ 0.4 ಇದೆ. ಇಲ್ಲಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ, ಇದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ 0 ಹಾಕ್ಬಹುದು. ಸೊ 4 1s 4, 30 is 120. Therefore the maximum current we can draw from that cell is 30 ampere ಅಂತ ಹೇಳ್ಬೋದು. Number 2, a battery of EMF 10 volt and internal resistance 3 ohm is connected to a resistor if the current in the circuit is 0.5 ampere. So what is the resistance of the resistor? What is the terminal voltage of the battery when the circuit is closed? ಸರ್ಕ್ಯೂಟ್ ನಲ್ಲಿ, ಸಿಂಪಲ್ ಸರ್ಕ್ಯೂಟ್ ನಲ್ಲಿ ನಮಗೆ EMF 10 ವೋಲ್ಟ್, ಇಂಟರ್ನಲ್ ರೆಸಿಸ್ಟೆನ್ಸ್ 3 ಓಮ್ ಮತ್ತು ಕರೆಂಟ್ ಇಂದ ಸರ್ಕ್ಯೂಟ್ 0.5 ಆಂಪಿಯರ್ ಫ್ಲೋ ಆಗ್ತಾ ಇದೆ ಅಂತ ಕೊಟ್ಟಿದಾಗ ಇಲ್ಲಿ ನಾವು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕನೆಕ್ಟ್ ಮಾಡಿದ್ದು ಇದು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. ಸೊ ಅದಕ್ಕೆ ನಾವು ಇದೇ ಇಕ್ವೇಶನ್ ಸೇ ಓಮ್ಸ್ ಲಾ ಅಪ್ಲಿಕೇಬಲ್ ಫಾರ್ ಸಿಂಪಲ್ ಸರ್ಕ್ಯೂಟ್ ಅನ್ನು ತಗೋಬೇಕು. I equal to EMF by resistance plus internal resistance of the circuit ಆಗುತ್ತೆ. ಸೇ R plus R ಅನ್ನು ಸಾಲ್ವ್ ಮಾಡಿದಾಗ ಇಟ್ ಇಸ್ E by I. ಈಗ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ E? ಇಟ್ ಇಸ್ ಇನ್ 10 ವೋಲ್ಟ್ ಬೈ ಕರೆಂಟ್ ಈಸ್ 0.5. ಅಗೇನ್ ಪಾಯಿಂಟ್ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು, ಇಲ್ಲೊಂದು 0 ಬರಿಬಹುದು. ದೆನ್ 5 1s ಇಟ್ ಇಸ್ ಇನ್ 5
20 ಜ ದೇರ್ ಫಾರ್ ಆರ್ ಪ್ಲಸ್ ಆರ್ ಇಸ್ 20 ಆಗುತ್ತೆ. ಸೇ ಕ್ಯಾಪಿಟಲ್ ಆರ್ ನಮ್ಗೆ ವ್ಯಾಲ್ಯೂ ಬೇಕು, ಇಟ್ ಇಸ್ 20 minus a small r, so 20 as it is, small r is, say it is 3 ohm, so the answer is it is an 17 ohm ಆಗುತ್ತೆ. Therefore the external load, the connected having a resistance of 17 ohm, ಈ external load resistance ನಮಗೆ 17 ohm ಇದೆ. Then ಅದಾದ್ಮೇಲೆ what is the potential or terminal potential across this resistor ಅಂತ ಕೇಳಿದ್ದಾರೆ. ಟರ್ಮಿನಲ್ ಪೊಟೆನ್ಶಿಯಲ್ ಬೈ ಯೂಸಿಂಗ್ ಓಮ್ಸ್ ಲಾ, ಸೊ V is equal to I into R ಆಗುತ್ತೆ. ಸೊ I value is 0.5 into it is R value 17 5 is 85, after one digit decimal point ಅಂದ್ರೆ it is 8.5 volt. ವೆರಿ ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಏನು ಇಲ್ಲ, ಕಂಪ್ಲೀಟ್ ಆಗಿ ಸಿಂಪಲ್ ಫಾರ್ಮುಲಾ ಬೇಸ್ಡ್ ಕ್ವಶನ್ ಇದೆ, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ನಾವು ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತೆ. ಕ್ವಶನ್ NCERT ಟೆಕ್ಸ್ಟ್ ಬುಕ್ ನಿಂದು ಎಕ್ಸರ್ಸೈಸ್ ಕ್ವಶನ್ ನೋಡಿ. A storage battery of EMF 8.0 volt and internal resistance 0.5 ohm is being charged by 120 volt DC supply using series resistor of 15.5. What is the terminal voltage of the battery during charging and what is the purpose of having series resistors in the charging circuit ಅಂತ ಕೇಳಿದ್ದಾರೆ. ಅಂದ್ರೆ ನಮಗೆ ಕ್ವಶನ್ಸ್ ನಲ್ಲಿ ಒಂದು ಚಾರ್ಜಿಂಗ್ ಸರ್ಕ್ಯೂಟ್ ಅನ್ನು ಕೊಟ್ಟಿದೆ. ಈ ಚಾರ್ಜಿಂಗ್ ಸರ್ಕ್ಯೂಟ್ ನಲ್ಲಿ 8 ವೋಲ್ಟ್ ಬ್ಯಾಟರಿಯನ್ನು 120 ವೋಲ್ಟ್ ಬ್ಯಾಟರಿಯಿಂದ ಚಾರ್ಜಿಂಗ್ ಪ್ರೋಸೆಸ್ ಮಾಡಲಾಗಿದೆ. ಸೊ ಯಾವಾಗಲೂ ಚಾರ್ಜಿಂಗ್ ಪ್ರೋಸೆಸ್ ನಲ್ಲಿ ನಮ್ಗೆ ರೆಜಿಸ್ಟರ್ಸ್ ನಾವು ಕನೆಕ್ಟ್ ಮಾಡಲೇಬೇಕು. ಯಾಕಂತ ಹೇಳಿ ಇದು ಲಾಸ್ಟ್ ಎಂಡ್ ನಲ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಗೆ 120 ವೋಲ್ಟ್ ನಿಂದ 8 ವೋಲ್ಟೇಜ್ ಗೆ ನಾವು ಚಾರ್ಜಿಂಗ್ ಪ್ರೋಸೆಸ್ ಮಾಡುವಾಗ ಇಲ್ಲಿ ಪೊಲಾರಿಟಿ ಆಫ್ ಕನೆಕ್ಷನ್ಸ್ ನೋಡ್ಕೊಳ್ಬೇಕು. ಪೊಲಾರಿಟಿ ಆಫ್ ಕನೆಕ್ಷನ್ ನಾವು ಚಾರ್ಜಿಂಗ್ ಪ್ರೋಸೆಸ್ ನಲ್ಲಿ ಪಾಸಿಟಿವ್ ಟು ಪಾಸಿಟಿವ್ ಟರ್ಮಿನಲ್ ಅಂಡ್ ನೆಗೆಟಿವ್ ಟು ನೆಗೆಟಿವ್ ಟರ್ಮಿನಲ್ ಅನ್ನು ಕನೆಕ್ಟ್ ಮಾಡ್ತೇವೆ. ಇದಕ್ಕೆ ಇಂಟರ್ನಲ್ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ 0.5 ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಈ ಚಾರ್ಜಿಂಗ್ ಆಗುವಾಗ 8 ವೋಲ್ಟ್ ಇಲ್ಲಿ ಟರ್ಮಿನಲ್ ವೋಲ್ಟೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟರ್ಮಿನಲ್ ವೋಲ್ಟೇಜ್ ಎಷ್ಟಾಗುತ್ತೆ ಅಂದ್ರೆ 120 ವೋಲ್ಟ್ ಸಪ್ಲೈ ಮಾಡಿದ್ದು ಬೈ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಇಲ್ಲಿ ಡ್ರಾಪ್ ಆದಂತ ಪೊಟೆನ್ಶಿಯಲ್ ಪ್ಲಸ್ ಇಲ್ಲಿ ಇದ್ದಂತ ಪೊಟೆನ್ಶಿಯಲ್ 120 ವೋಲ್ಟ್ ಗೆ ಈಕ್ವಲ್ ಆಗಿರ್ಬೇಕು. ಅಂದ್ರೆ ನಾವು ಒಂದ್ ವೇಳೆ ಇಲ್ಲಿ ಬೇಕಾದಂತ ವೋಲ್ಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಫಸ್ಟ್ ಈ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ದ ಫಾರ್ಮುಲಾ ಇಸ್ ವೆರಿ ಸಿಂಪಲ್. ಕರೆಂಟ್ ಇಸ್ ಈಕ್ವಲ್ ಟು ಇನ್ ದ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ನಲ್ಲಿ ನಾವು ಈಕ್ವಲೆಂಟ್ EMF ಬೈ ಟೋಟಲ್ ರೆಸಿಸ್ಟೆನ್ಸ್ ಅಪ್ಲೈಡ್ ರೆಸಿಸ್ಟೆನ್ಸ್ ಆರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಆಡ್ ಮಾಡ್ಕೊಳ್ಬೇಕು. ಸೊ ಈ ಸರ್ಕ್ಯೂಟ್ ನಲ್ಲಿ ನೋಡಿ ಕರೆಂಟ್ ನೋಡಿದಾಗ ಸೊ ಈಕ್ವಲೆಂಟ್ EMF ಸೇ ದ ಪೊಲಾರಿಟೀಸ್ ಆರ್ ಸೇಮ್, therefore net EMF is E1 minus E2 ಆಗುತ್ತೆ. ಸೊ we can write directly 120 minus 8 ಅಂತ ಬರೀಬಹುದು. then R plus R, so this external resistor 15.5 ohm ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 15.5 plus 0.5, therefore the current in the circuit is 120 minus 8 ಎಷ್ಟಾಗುತ್ತೆ 112 ಆಗುತ್ತೆ. ಇದು ಟೋಟಲ್ 15.5 plus 0.5 16 ಆಗುತ್ತೆ. 16 7 therefore current in the circuit is 7 ampere. therefore in the circuit a 7 ampere current is flows. ಈ ಸಪ್ಲೈ ಮಾಡಿದಂತ ವೋಲ್ಟೇಜ್ V ಇದ್ದಾಗ ಇಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಎಷ್ಟಾಗುತ್ತೆ ಅದನ್ನು V1 ಅಂತ ತೆಗೆದುಕೊಳ್ಳೋಣ. ಇಲ್ಲಿದ್ದಂತ ಪೊಟೆನ್ಶಿಯಲ್ ಅಂದ್ರೆ ಟರ್ಮಿನಲ್ ಪೊಟೆನ್ಶಿಯಲ್ V2 ಅಂತ ತೆಗೆದುಕೊಳ್ಳೋಣ. ಸೊ ಕನ್ಸರ್ವೇಷನ್ ಆಫ್ ಎನರ್ಜಿ ರೂಲ್ಸ್ ಪ್ರಕಾರ ಏನಾಗುತ್ತೆ, ಸೇ V equal to V1 plus V2 ಅಂತ ಆಗುತ್ತೆ. ಬಟ್ ವಿ ನೀಡ್ ವಾಟ್ ಇಸ್ ದ ಟರ್ಮಿನಲ್ ಪೊಟೆನ್ಶಿಯಲ್ ಡ್ಯೂರಿಂಗ್ ದ ಚಾರ್ಜಿಂಗ್. ಇಲ್ಲಿ ಚಾರ್ಜಿಂಗ್ ಆಗುವಾಗ ಎಷ್ಟು ಪೊಟೆನ್ಶಿಯಲ್ ನಮ್ಗೆ ಆಗುತ್ತೆ ಅಂತ ಕೇಳಿದ್ದಾರೆ. ಸೇ V2 equal to V minus of plus V1, ಈ ಕಡೆ ಬಂದಾಗ V minus of V1 ಆಗುತ್ತೆ. V ನಾವು ಸಪ್ಲೈ ಮಾಡಿದ್ದು 120 ವೋಲ್ಟ್ ಮೈನಸ್ ಸೊ V1, ಸೊ ದಿಸ್ V1 is nothing but I into R ಅಂತ ಆಗುತ್ತೆ. ಸೊ ದಿಸ್ is the value is I into R, therefore it is 120 minus I is 7 volt into R. what is the resistance? it is 15.5 ಅಂತ ಆಗುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 120 minus 15.5 into 7 ಮಾಡಿದಾಗ ಇಟ್ ಇಸ್ 108.5 ಆಗುತ್ತೆ. ಸೊ ಆಫ್ಟರ್ ಸಬ್ಸ್ಟ್ರಾಕ್ಷನ್ 120 minus 108.5, ಸೊ 11.5 ವೋಲ್ಟ್ ಆಗುತ್ತೆ. ಇದು ಚಾರ್ಜಿಂಗ್ ಆಗುವ ಸ್ಥಿತಿಯಲ್ಲಿ ಸೊ ಇಲ್ಲಿ ನಮಗೆ ಪೊಟೆನ್ಶಿಯಲ್ ನಮಗೆ 11.5 ವೋಲ್ಟ್ ಟರ್ಮಿನಲ್ ಪೊಟೆನ್ಶಿಯಲ್ ಆಗುತ್ತೆ. ಈಗ ನೋಡಿ ಚಾರ್ಜಿಂಗ್ ಪ್ರೋಸೆಸ್ ನಲ್ಲಿ ವಾಟ್ ಇಸ್ ದ ರೂಲ್ ಆಫ್ ದಿಸ್ ರೆಜಿಸ್ಟರ್. ಈ ರೆಜಿಸ್ಟರ್ ನ ರೂಲ್ ಏನಿದೆ ಅಂತ ಕೇಳಿದ್ರೆ, ಸೊ ದಿಸ್ ವಿಥೌಟ್ ರೆಜಿಸ್ಟರ್ಸ್
ನಾವು ಯಾವುದೇ ಸರ್ಕ್ಯೂಟ್ ನಲ್ಲಿ, ಯಾವುದೇ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ನಲ್ಲಿ ರೆಜಿಸ್ಟರ್ ಯೂಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಕರೆಂಟು ವೆರಿ ಹೈ. ದ ಪರ್ಪೋಸ್ ಆಫ್ ರೆಜಿಸ್ಟರ್ ಇನ್ ಎನಿ ಸರ್ಕ್ಯೂಟ್ ಈಸ್ ವಿಚ್ ಲಿಮಿಟ್ಸ್ ದ ವ್ಯಾಲ್ಯೂ ಆಫ್ ದ ಕರೆಂಟ್. ನಮ್ಗೆ ಕರೆಂಟ್ ನ ವ್ಯಾಲ್ಯೂ ಅನ್ನು ಲಿಮಿಟ್ ಮಾಡುತ್ತೆ, ಅಂದ್ರೆ ಲಿಮಿಟೆಡ್ ಕರೆಂಟ್ ಅನ್ನು ನಮಗೆ ಫ್ಲೋ ಆಗುತ್ತೆ. ಒಂದ್ ವೇಳೆ ರೆಜಿಸ್ಟರ್ಸ್ ಇಲ್ಲ ಅಂದ್ರೆ ನಮಗೆ ಹೈ ಕರೆಂಟ್ ಫ್ಲೋ ಆಗಿ ಇಲ್ಲಿದ್ದಂತ ಬ್ಯಾಟರಿ ಡ್ಯಾಮೇಜ್ ಆಗ್ಬೋದು. ಸೊ ದೇರ್ ಫೋರ್ ಟು ಅವಾಯ್ಡ್ ಫಾರ್ ದ ರೆಸಿಸ್ಟೆನ್ಸ್, so R limits the value of current, limits the value of current, value of current. Textbook question: the number density of free electrons in a copper conductor estimated is 8.5 into 10 power of 28 per cubic meter. How long does an electron take to drift from one end of the wire 3.0 meter long to its other end? The area of cross section of the wire is 2.0 into 10 power of minus 6 meter square and it is carrying a current of 3.0 ampere. ಸೊ ಫಸ್ಟ್ ಕ್ವಶನ್ ನಲ್ಲಿ ಚೆನ್ನಾಗಿ ಓದ್ಬಿಟ್ಟು ಅದರಲ್ಲಿರುವಂತ ಡೇಟಾಸ್ ಏನ್ ಕೊಟ್ಟಿದ್ದಾರೆ ಅಂತೇಳಿ ಫಸ್ಟ್ ಡೇಟಾಸ್ ಅನ್ನು ನಾವು ಬರೆಯೋಣ. ಸೊ ಈ ಕ್ವಶನ್ ಅಲ್ಲಿ ಏನು ಡೇಟಾ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಒಂದು ಕಾಪರ್ ವೈರ್ ನಲ್ಲಿ ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ 8.5 into 10 power of 28 per cubic meter. ದೆನ್ ಲೆಂತ್ ಆಫ್ ದ ವೈರ್ ಕೂಡ 3.0 ಮೀಟರ್ ಅಂತ ಕೊಟ್ಟಿದ್ದಾರೆ. ಕ್ರಾಸ್ ಸೆಕ್ಷನಲ್ ಏರಿಯಾ 2.0 into 10 power of minus 6 meter square and the current in a wire say conductor is 3.0 ampere ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲಾ ಡೇಟಾಸ್ ಏನ್ ಕೊಟ್ಟಿದ್ದಾರೆ ಎಲ್ಲಾ SI ಯೂನಿಟ್ ನಲ್ಲಿ ಇದೆ. ಸೊ ಹಿಯರ್ ನೋ ನೀಡ್ ಆಫ್ ಕನ್ವರ್ಷನ್ ಆಫ್ ಯೂನಿಟ್ಸ್. ಮತ್ತೆ ಇಲ್ಲಿ ಯೂನಿಟ್ಸ್ ಕನ್ವರ್ಷನ್ ನಮಗೆ ನೆಸೆಸರಿ ಇಲ್ಲ, ಸಿಂಪಲ್ ಫಾರ್ಮುಲಾ ಬೇಸ್ಡ್ ಕ್ವಶನ್ ಇದೆ. ಫಸ್ಟ್ ನಾವು ಒಂದು 3 ಮೀಟರ್ ವೈರ್ ನಲ್ಲಿ ನಮಗೆ ಎಲೆಕ್ಟ್ರಾನ್ ಒಂದು ಪಾಯಿಂಟ್ ನಿಂದ ಸೇ 3 ಮೀಟರ್ ವೈರ್ ಇದೆ ಅಂತ ಹೇಳಿ, ಈ 3 ಮೀಟರ್ ವೈರ್ ನಲ್ಲಿ ಎಲೆಕ್ಟ್ರಾನ್ ಒಂದ್ ಎಂಡ್ ನಿಂದ ಸೇ ಎಂಡ್ ಎ ನಿಂದ ಬಿ ಗೆ ನಮ್ಗೆ ಡ್ರಿಫ್ಟ್ ಆಗಲು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಂದ್ರೆ. ಸೊ ಟೈಮ್ ಎಷ್ಟು ಟೈಮ್ ಆಗುತ್ತೆ ತೆಗೆದುಕೊಳ್ಳುತ್ತೆ ಅಂದ್ರೆ, ಸೊ ಟೈಮ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಲೆಂತ್ ಬೈ ಸೊ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್. ವಾಟ್ ವೆಲಾಸಿಟಿ ಇಟ್ ಇಸ್ ಅನ್ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಇದೆ. ಅಂದ್ರೆ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ನಮ್ಗೆ ಏನ್ ಗೊತ್ತು, ಬೇಸಿಕ್ ರೂಲ್ ಪ್ರಕಾರ ಡಿಸ್ಟೆನ್ಸ್ ಲೆಂತ್ ಆಫ್ ದ ವೈರ್ ಆಗುತ್ತೆ ಡಿವೈಡೆಡ್ ಬೈ ಎಲೆಕ್ಟ್ರಾನ್ ಡ್ರಿಫ್ಟಿಂಗ್ ಎಷ್ಟು ಸ್ಪೀಡ್ ನಿಂದ ಡ್ರಿಫ್ಟ್ ಆಗ್ತಾ ಇದೆ ಅಂತಿದೆ. ದೇರ್ ಫಾರ್ ಈ ಡಾಟಾನಿಂದ ನಮಗೆ ಲೆಂತ್ ಗೊತ್ತಿದೆ, ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕರೆಂಟ್ ಗೊತ್ತಿದ್ದಾಗ ಡ್ರಿಫ್ಟ್ ವೆಲಾಸಿಟಿ ಮಾಡಬಹುದು. ಈಗ ನೋಡಿ ಕರೆಂಟ್ ಅಂದ್ರೆ ನಾನು ನಿಮ್ಗೆ ಟ್ರಿಕ್ ಮೊದಲೇ ಹೇಳಿದ್ದೆ, I equal to ನಾವೇ ಅಂತ ಬರಿಬಹುದು, NAVE. ಸೊ ಬಟ್ ಹಿಯರ್ V ಇಸ್ ದ ಡ್ರಿಫ್ಟ್ ವೆಲಾಸಿಟಿ, ಅದಕ್ಕೆ ನಾವು VD ಅಂತ ಇಂಡಿಕೇಟ್ ಮಾಡಬೇಕು. I equal to NAVE. ಸೊ ಬಟ್ ವಿ ನೀಡ್ ವಾಟ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಕ್ಯಾಲ್ಕುಲೇಷನ್ ಬೇಕಾಗಿದೆ ನಮಗೆ. ದೇರ್ ಫಾರ್ I by cross multiplication it is NAE. ಸೊ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. Current is 3 ampere by number density 8.5 into 10 power of 28 and next the value of area of cross section is 2 into 10 power of minus 6 and the E is the magnitude of the charge of electron 1.6 into 10 power of minus 19. Therefore this drift velocity equal to now 3 into this 10 power of minus 19 minus 6, so minus 25 ಆಗುತ್ತೆ. minus 25 plus 28 ಅಂದ್ರೆ ಪ್ಲಸ್ 3 ಆಗುತ್ತೆ. ಸೊ ಪ್ಲಸ್ 3 ನ್ಯೂಮರೇಟರ್ ನಲ್ಲಿ ಬರೆದಾಗ 10 ಪವರ್ ಆಫ್ ಮೈನಸ್ 3 ಆಗುತ್ತೆ. ಇದು ಪವರ್ ಅನ್ನು ಬರೆದಾಗ ದೆನ್ 8.52 ನಮಗೆ 17 ಆಗುತ್ತೆ. 17 ಇಂಟು 1.6 ಮಲ್ಟಿಪ್ಲೈ ಮಾಡಿದಾಗ 1.2 ಅಂತ ಆಗುತ್ತೆ. ದೆನ್ ಆಫ್ಟರ್ ಡಿವೈಡಿಂಗ್ ನೀವು ಡಿವೈಡ್ ಮಾಡಿದಾಗ ಇದು 0.1103 ಅಂತ ಆಗುತ್ತೆ. 3 divided by 27.2 into 10 power of minus 3. Therefore ನಾವು ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ವೇ ನಲ್ಲಿ ಬರೆದಾಗ 1.103 into 10 power of minus 4 meter per second is the drift speed or an velocity of an electron. ಇಲ್ಲಿ ನೋಡಿ the order ಎಷ್ಟಿದೆ, ಡ್ರಿಫ್ಟ್ ಸ್ಪೀಡ್ 10 power of minus 4 meter per second ಅಂದ್ರೆ less than millimeter per second, approximately 0.1 millimeter per second ಆಗುತ್ತೆ. ಅಷ್ಟು ಸ್ಲೋ ಸ್ಪೀಡ್ ನಲ್ಲಿ ಎಲೆಕ್ಟ್ರಾನ್ ನಮಗೆ ಡ್ರಿಫ್ಟ್ ಆಗ್ತಾ ಇದೆ. ಇಷ್ಟು ಸ್ಲೋ ಸ್ಪೀಡ್ ಇದ್ದಾಗ ಟೈಮ್ ನಮಗೆ ಬಹಳಷ್ಟು ತಗುತ್ತೆ. ಸೊ ಟೈಮ್ ಟೇಕನ್ ಟು ರೀಚ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ is length by it is an speed, say drift speed. So length is how much it is an, given that the length is 3 meter by 1.103 into 10 power of minus 4. So after dividing 3 divided by 1.10,
2.72 ಅಂತ ಆಗುತ್ತೆ. 10 ಪವರ್ -4 ಮೇಲ್ಗಡೆ ಬರೆದಾಗ 10 ಪವರ್ +4 ಆಗುತ್ತೆ. ಸೊ ದಿಸ್ ಈಸ್ ದ ಸೆಕೆಂಡ್ ಇಟ್ ಟೇಕ್ಸ್ ಟು ಡ್ರಿಫ್ಟ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ಇಷ್ಟು ಸೆಕೆಂಡ್ಗಳು ಬೇಕಾಗುತ್ತೆ. ಸೊ ಕನ್ವೀನಿಯನ್ಸ್ ಆಗಿ ನಮ್ಗೆ ಇಷ್ಟು ಸೆಕೆಂಡ್ ಅಂದ್ರೆ ನಮ್ಗೆ ಕನ್ವೀನಿಯನ್ಸ್ ಆಗಲ್ಲ ಅನ್ಸರು, ಅದನ್ನ ನಾವು ಅವರ್ ನಲ್ಲಿ ಅಥವಾ ಮಿನಿಟ್ ನಲ್ಲಿ ಕನ್ವರ್ಟ್ ಮಾಡಿದಾಗ ಈಸಿ ಆಗುತ್ತೆ. ದೇರ್ ಫೋರ್ ಟೈಮ್ ಇಸ್ ಈಕ್ವಲ್ ಟು 2.72 ಅನ್ನು ನಾನು ಹಿಂಗ್ ಬರ್ಕೋತೀನಿ ಬೈ ಮಲ್ಟಿಪ್ಲೈಂಗ್ ವಿತ್ 10 ಪವರ್ 4 ಸೆ 10,000 ಇಂದ ಮಾಡಿದಾಗ 27200 ಅಂತ ಆಗುತ್ತೆ. ಸೊ ಡಿವೈಡೆಡ್ ಬೈ, ಸೊ ಐ ವಿಲ್ ಕನ್ವರ್ಟ್ ಇನ್ ಅವರ್, ಸೇ ಇನ್ 1 minute 60 second and in 1 hour 60 minutes are there. Therefore dividing by 60 into 60, 0 and this 0 get cancelled. It is 272 by 36 ಆಗುತ್ತೆ. 6 6 36. ಇದು ನೀವು ಡಿವೈಡ್ ಮಾಡಿದ್ರೆ 7.55 hour ಅಂತ ಆಗುತ್ತೆ. ಸೊ ಮೀನ್ಸ್ ಆಲ್ಮೋಸ್ಟ್ 7.5 hour. ಸೇ ಇನ್ನು ಕರೆಕ್ಟ್ ಆಗಿ ಮಾಡಿದಾಗ 7 hour ಆಗುತ್ತೆ, 33 minute ಅಂತ ಆಗುತ್ತೆ. ಸೊ 7 hour 33 minute ಇಸ್ ದ ಆನ್ಸರ್. ಅಂದ್ರೆ ಒಂದ್ ಎಂಡ್ ನಿಂದ ಮತ್ತೊಂದು ಎಂಡ್ಗೆ ಎಲೆಕ್ಟ್ರಾನ್ ಜಸ್ಟ್ 3 ಮೀಟರ್ ವೈರ್ ನಲ್ಲಿ, ಈ 3 ಮೀಟರ್ ವೈರ್ ನಲ್ಲಿ ಹೋಗ್ಬೇಕಿದ್ರೆ 7.5 hour ಟೈಮ್ ತಗುತ್ತೆ. 7.5 ತಾಸು ಬೇಕು ಒಂದು ಎಲೆಕ್ಟ್ರಾನ್ 3 ಮೀಟರ್ ವೈರ್ ನಲ್ಲಿ ನಾವು ಕ್ರಾಸ್ ಆಗಬೇಕಿದೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದ ಕ್ಯಾಲ್ಕುಲೇಷನ್ ಅಂಡ್ ದ ಐಡಿಯಾಸ್. ಇದು ನಮಗೆ, ಇದರಿಂದ ನಮಗೆ ಕಾನ್ಸೆಪ್ಚುಯಲ್ ಐಡಿಯಾಸ್ ಕೂಡ ಚೆನ್ನಾಗಿ ಬರುತ್ತೆ. ಹಿಂಗೆ ಕ್ವಶನ್ಸ್ ಅನ್ನು ಓದ್ಕೊಂಡು ಮಾಡಿ ಅದನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ಕ್ವಶನ್ಸ್ ಬಿಡಿಸೋದು ಇಂಟ್ರೆಸ್ಟ್ ಕೂಡ ಬರುತ್ತೆ, ಮತ್ತೆ ಈಸಿಯಾಗಿ ಆನ್ಸರ್ ಅನ್ನು ಕೂಡ ನಾವು ಎಂಜಾಯ್ ಮಾಡಬಹುದು. ನೆಕ್ಸ್ಟ್ ನ್ಯೂಮ್ಯಾರಿಕಲ್ಸ್ ನಮಗೆ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪರೇಚರ್ ಮೇಲೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಇಂಪಾರ್ಟೆಂಟ್ ಡಿಸ್ಕಷನ್, ಯಾಕಂದ್ರೆ ಇದ್ರ ಮೇಲೆ ಟೋಟಲಿ 6 ನ್ಯೂಮ್ಯಾರಿಕಲ್ಸ್ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೌ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಫಾರ್ ಮೆಟಲ್ಸ್ ಮತ್ತು ಅಲಾಯ್ಸ್. ಮೆಟಲ್ಸ್ ಅಂದ್ರೆ ನಮಗೆ ಗ್ರಾಫಿಕಲಿ ಕೊಟ್ಟಿದ್ದಾರೆ, ಕಾಪರ್ ಮತ್ತು ಅಲಾಯ್ಸ್ ನಲ್ಲಿ ನೈಕ್ರೋಮ್. ಅಪ್ರಾಕ್ಸಿಮೇಟ್ ಕಾಪರ್ ಗೆ ಸ್ಟೇಟ್ ಲೈನ್ ಗ್ರಾಫ್ ಇದೆ, ಅಂದ್ರೆ ಇನ್ಕ್ರೀಸ್ ಇನ್ ಟೆಂಪರೇಚರ್ ರೆಸಿಸ್ಟಿವಿಟಿ ಇಸ್ ಆಲ್ಸೋ ಇನ್ಕ್ರೀಸಸ್ ಆಲ್ಮೋಸ್ಟ್ ಲೀನಿಯರ್ಲಿ. ಬಟ್ ನೀವು ನೈಕ್ರೋಮ್ ಗೆ ನೋಡಿದಾಗ, ಅಲಾಯ್ ಗೆ ನೋಡಿದಾಗ ಪರ್ಫೆಕ್ಟ್ ಆಗಿ ಲೀನಿಯರ್ ಗ್ರಾಫ್ ಇದೆ. ಅಂದ್ರೆ ಡೈರೆಕ್ಟ್ಲಿ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ನಮಗೆ ರೆಸಿಸ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಇನ್ನೊಂದು ಗ್ರಾಫ್ ನಲ್ಲಿ ಸೆಮಿ ಕಂಡಕ್ಟರ್ ಡಿಸ್ಕಷನ್ ಇದೆ. ಸೆಮಿ ಕಂಡಕ್ಟರ್ ನಲ್ಲಿ ಇನ್ಕ್ರೀಸ್ ಇನ್ ಟೆಂಪರೇಚರ್ ರೆಸಿಸ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತಾ ಹೋಗುತ್ತೆ, ಅಂದ್ರೆ ಕಂಡಕ್ಟಿವಿಟಿಯಲ್ಲಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಈ 3 ಗ್ರಾಫ್ ನಮ್ಮ ಡಿಸ್ಕಷನ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರ ನ್ಯೂಮ್ಯಾರಿಕಲ್ಸ್ ಕೂಡ ಇಂಪಾರ್ಟೆಂಟ್. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ ನೀವು ನೆನ್ಪಿಡ್ಬೇಕಂದ್ರೆ, ನಮ್ಗೆ ಕೋಯಿಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್, ಅಂದ್ರೆ ಫ್ರಾಕ್ಷನಲ್ ಚೇಂಜ್ ಇನ್ ದ ರೆಸಿಸ್ಟೆನ್ಸ್ ಪರ್ ಯೂನಿಟ್ rise in the temperature. So this fractional change in resistance or resistivity per unit rise in temperature is known as an coefficient of the resistivity of a material. So ಇದು ಯೂಶುವಲಿ ಫಾರ್ ಮೆಟಲ್ಸ್ ಅಲಾಯ್ಸ್ ಗೆ ಪಾಸಿಟಿವ್ ಇದೆ, ಯಾಕಂದ್ರೆ ಇನ್ಕ್ರೀಸ್ ಇನ್ ಟೆಂಪರೇಚರ್ ರೆಸಿಸ್ಟಿವಿಟಿ ಇಸ್ ಆಲ್ಸೋ ಇನ್ಕ್ರೀಸಸ್. ಬಟ್ ಸೆಮಿ ಕಂಡಕ್ಟರ್ ಮಟೀರಿಯಲ್ ಗೆ ಅದು ನೆಗೆಟಿವ್ ಆಗುತ್ತೆ, ಯಾಕಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ರೆಸಿಸ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದೊಂದು ನೀವು ನೆನ್ಪಿಡ್ಬೇಕು. ನೆಕ್ಸ್ಟ್ ಕ್ವಶನ್ ಬರೋಣ. ಎಕ್ಸರ್ಸೈಸ್ ಕ್ವಶನ್ ಅಲ್ಲಿ ಇದ್ದಿದ್ದು. ಓಕೆ, ಕ್ವಶನ್ ನೀವು ಸ್ಕ್ರೀನ್ ಮೇಲೆ ಕಾಣಬಹುದು. ಎಟ್ ರೂಮ್ ಟೆಂಪರೇಚರ್ 27.0 degree Celsius, the resistance of heating element is 100 ohm. What is the resistance of the element if the resistance is found to be 117 ohm, given that the temperature coefficient of the material of the resistor is 1.70 into 10 power of -4 per degree Celsius ಇದೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಕೊಟ್ಟಾಗ ಅದ್ರ ಟೆಂಪರೇಚರು ಇಷ್ಟಾಗಿರುತ್ತೆ, ಮತ್ತೆ ರೆಸಿಸ್ಟೆನ್ಸ್ ಚೇಂಜ್ ಆದಾಗ ಟೆಂಪರೇಚರ್ ಎಷ್ಟಾಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ವೆರಿ ಸಿಂಪಲ್ ಡೈರೆಕ್ಟ್ ಫಾರ್ಮುಲಾ ಇದೆ ನಮಗೆ. ಆ ಫಾರ್ಮುಲಾ ಮೇಲೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಕ್ವಶನ್, ಫಾರ್ T0 temperature resistance is 100 ohm and for what temperature resistance is 117 ohm. It is even given that alpha value ಕೊಟ್ಟಿದ್ದಾರೆ. So the simple formula R is equal to R0. It is 1 plus alpha into T minus T0. So this is the formula for normal temperature for metal ಗೆ satisfied ಆಗಿದ್ದು ಈ equation ಇದೆ. So R is the resistance for T temperature, R0 is the resistance for T0 temperature, alpha is in the coefficient value. Now just to substitute this value, substitute ಮಾಡಿದಾಗ it is 117 ಆಗುತ್ತೆ. So R0 ಎಷ್ಟಾಗಿದೆ, it is 100 ohm and 1 plus of it is 1.7 into 10 power of -4, this alpha value into T minus T0. T we need to find out and T0 is 27. So this is the simplification, and in the substitution the calculation is very simple. Calculation ಬಹಳ ಸಿಂಪಲ್ ಇದೆ. ಇಲ್ಲಿದ್ದಂತ R0 ವ್ಯಾಲ್ಯೂ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 117 by 100 ಆಗುತ್ತೆ.
ಸೊ ವಿಚ್ ಈಸ್ ಈಕ್ವಲ್ ಟು 1 ಪ್ಲಸ್ 1.7 into 10 power of minus 4, it is t minus 27 ಆಗುತ್ತೆ. ಸೊ ಯೂಶಲಿ 117/100 ಅಂದ್ರೆ 20 ನಿಂದ ಡಿವೈಡ್ ಮಾಡಿದಾಗ ಡೆಸಿಮಲ್ ಪಾಯಿಂಟ್ ವಿ ಮಸ್ಟ್ ಬಿ ಸಬ್ಸ್ಟಿಟ್ಯೂಟ್ ಆಫ್ಟರ್ ದ 2 ಡಿಜಿಟ್ಸ್. ಎರಡು ಸಂಖ್ಯೆ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಬರೀಬೇಕು. ಅವಾಗ 1.17, ನೋ ನೀಡ್ ಆಫ್ ಕ್ಯಾಲ್ಕುಲೇಟರ್, ಇಟ್ ಇಸ್ ಪ್ಲಸ್ 1 ಈ ಕಡೆ ತಗೊಂಡಾಗ -1 ಆಗುತ್ತೆ, ಈಕ್ವಲ್ ಟು 1.7 into 10 power of minus 4, it is t minus of 27. Now 1.17 minus 1 is, it is 0.17. Again cross multiply this term. ಈ ಟರ್ಮ್ ಅನ್ನು ಈ ಕಡೆ ತಂದಾಗ, because we need to find out the t values, 1.7 into 10 power of minus 4, which is equal to t minus of 27 ಇರುತ್ತೆ. So therefore I want to write it is t minus 27 equal to 0.17 by 1.7. ಸೊ ಇಲ್ಲಿ ನಮ್ಗೆ 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಮಾಡಿದಾಗ ಇದು 0.17 ಗೆ ಇಲ್ಲಿ 1.7 ಗೆ ಡಿವೈಡ್ ಮಾಡಿದ್ರೆ 0.1 ಅಂತ ಬರುತ್ತೆ. ಸೊ 0.1 ಈಸ್ ನಥಿಂಗ್ ಬಟ್ ಇಟ್ ಇಸ್ 10 ಪವರ್ ಆಫ್ minus 1 ಅಂತ ಕೂಡ ಬರೀಬಹುದು, ಇಂಟು 10 ಪವರ್ ಆಫ್ minus 4 ನ್ಯೂಮರೇಟರ್ ಗೆ ಬರೆದಾಗ 10 ಪವರ್ ಆಫ್ ಪ್ಲಸ್ 4 ಆಗುತ್ತೆ. ಸೊ therefore t this -27 ಆ ಕಡೆ ಬರೆದಾಗ ಪ್ಲಸ್ 27 ಅಂಡ್ ಪ್ಲಸ್ ಆಫ್ 0.1 into 10 ಪವರ್ ಆಫ್ 4. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1000 ಆಗುತ್ತೆ. ಸೊ 1000 plus 27 is 1027 degree Celsius. Means after the 1027 degree Celsius, the resistance becomes 117 ohm. ಇಷ್ಟು ಟೆಂಪರೇಚರ್ ನಲ್ಲಿ ರೆಸಿಸ್ಟೆನ್ಸ್ 117 ಓಮ್ ಆಗುತ್ತೆ. ಸಿಂಪಲ್ ನ್ಯೂಮೆರಿಕಲ್, ಓನ್ಲಿ ಡೈರೆಕ್ಟ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ಇದೆ ಇಲ್ಲಿ, ಮತ್ತೆ ಯಾವುದೇ ಸ್ಟೆಪ್ಸ್ ಇಲ್ಲ. ಸಿಂಪಲ್ ಆಗಿ ಇಂಥ ಕ್ವಶನ್ಸ್ ಅನ್ನು ಬಿಡಿಸಬಹುದು, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಇದೆ. ಕ್ವಶನ್, a silver wire has a resistance of 2.1 ohm at 27.5 degrees Celsius and a resistance of 2.7 ohm at 100 degrees Celsius. Determine the temperature coefficient of the resistivity of a silver. ಅಂದ್ರೆ ಪರ್ಟಿಕ್ಯುಲರ್ ಒಂದು ಟೆಂಪರೇಚರ್ ಗೆ ಒಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಮತ್ತೊಂದು ಟೆಂಪರೇಚರ್ ಗೆ ಮತ್ತೊಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಕೊಟ್ಟಾಗ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಸಿಲ್ವರ್ ಗೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೇಮ್ ಫಾರ್ಮುಲಾ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, ಇದು ನೀಟ್ ಎಕ್ಸಾಮ್ ನಲ್ಲಿ ಕೂಡ ಕೇಳಿದ್ದು. 27.5 ಡಿಗ್ರಿ ಸೆಲ್ಸಿಯಸ್ ಗೆ 2.1 ಓಮ್ ರೆಸಿಸ್ಟೆನ್ಸ್ ಇದೆ, 100 ಡಿಗ್ರಿ ಸೆಲ್ಸಿಯಸ್ ಗೆ 2.7 ಓಮ್ ರೆಸಿಸ್ಟೆನ್ಸ್ ಇದ್ದಾಗ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಎಷ್ಟು? ಸೊ ದ ಸೇಮ್ ಫಾರ್ಮುಲಾ, ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪರೇಚರ್ ಗೆ ನಮಗೆ ಫಾರ್ಮುಲಾ ಇದೆ. ಸೊ ಕ್ಯಾಲ್ಕುಲೇಷನ್ ಆಫ್ ಅಲ್ಫಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಇಸ್ ದ ಫ್ರಾಕ್ಷನಲ್ ಚೇಂಜ್ ಇನ್ ದ ರೆಸಿಸ್ಟೆನ್ಸ್, ರೈಟ್, per unit change in temperature. It is a fractional change in resistance per unit rise in the temperature ಆಗುತ್ತೆ. So now we can substitute the value. ಇದು ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿದಾಗ r minus r0, r is 2.7 minus it is 2.1 ohm ಇದೆ, divided by r0 value is 2.1 ohm and temperature difference it is 100 degree Celsius minus next test ಇದೆ 27.5 degree Celsius ಇದೆ. ಸೊ ಆಫ್ಟರ್ ಸಬ್ಸ್ಟಿಟ್ಯೂಷನ್ ನೀವು ಸಬ್ಸ್ಟ್ರಾಕ್ಟ್ ಮಾಡಿದಾಗ 2.7 minus 2.1 ಮಾಡಿದಾಗ ಇಟ್ ಈಸ್ 0.6 ಆಗುತ್ತೆ, ಬೈ 2.1 into it is 82.5. ಡಿಫರೆನ್ಸ್ ಆಫ್ 100 minus 27.5 82.5 ಆಗುತ್ತೆ. ಸೊ ನೆಗ್ಲೆಕ್ಟ್ ದ ಡೆಸಿಮಲ್ ಪಾಯಿಂಟ್, ನೆಗ್ಲೆಕ್ಟ್ ಮಾಡಿಬಿಡಿ. ಸೊ ಇಲ್ಲಿ 3 2s 3 7s. ಸೊ ಆಫ್ಟರ್ ಮಲ್ಟಿಪ್ಲಿಕೇಶನ್ 2 divided by 7 into 82.5 ಮಾಡಿದಾಗ ಸೊ ದ ಕಂಪ್ಲೀಟ್ 0.00346 ಅಂತ ಬರುತ್ತೆ. ಸೊ 0.00346. ಸೊ ವೈಲ್ ರೈಟಿಂಗ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ಸೊ ಡೆಸಿಮಲ್ ಪಾಯಿಂಟ್ ಇಲ್ಲಿ ಕೊಟ್ಟು ಬರೆದಾಗ ಇಟ್ ಇಸ್ 3.46 ಅನ್ನೋದು ನಾನು 2 ಸಿಗ್ನಿಫಿಕೆಂಟ್ ಫಿಗರ್ ಗೆ ರೌಂಡ್ ಆಫ್ ಮಾಡಿದಾಗ 4 ಇದ್ದಿದ್ದನ್ನು ನಾವು 5 ಅಂತ ಬರ್ಕೊಳ್ಬಹುದು, ಇಂಟು 10 ಪವರ್ ಆಫ್ 1 2 3 ಡಿಜಿಟ್ ಆದ್ಮೇಲೆ ನಾವು ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದು, ಅದಕ್ಕೆ -3 per degree Celsius. So this is the coefficient of the resistivity for the silver. Okay, next question ನೋಡಿ. Okay, next question, a heating element using nichrome connected to 230 volt supply draws an initial current of 3.2 ampere which settles after a few seconds to a steady value 2.8 ampere. What is the steady temperature of the heating element if the room temperature is 27.0 degrees Celsius? The temperature coefficient of the nichrome averaged over the temperature range involved is 1.70 into 10 power of -4 per degree Celsius. Okay, ಈ ಕ್ವಶನ್ಸ್ ನಲ್ಲಿ ನಮಗೆ ಡೈರೆಕ್ಟ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ. ಇನಿಷಿಯಲಿ 230 ವೋಲ್ಟ್ ಕೊಟ್ಟಾಗ ಒಂದು ಕರೆಂಟ್ ಸೆಟಲ್ ಆಗುತ್ತೆ,
ಆಫ್ಟರ್ ನೆಕ್ಸ್ಟ್ ನೈಕ್ರೋಮ್ ಎಲಿಮೆಂಟ್ ನಲ್ಲಿ ಹೀಟ್ ಆಗಿ ನಮಗೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಕರೆಂಟ್ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತೆ ನೆಕ್ಸ್ಟ್ ನಮ್ಗೆ ಕೊಟ್ಟಿದ್ದು ಕರೆಂಟ್ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ಓಮ್ಸ್ ಲಾ ನಿಂದ ನಾವು ಈಸಿಯಾಗಿ ಆರ್ ಇಸ್ ಇಕ್ವಲ್ ಟು ವಿ ಬೈ ಐ ನಿಂದ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಾವು ಸಾಲ್ವ್ ಮಾಡಬಹುದು. ಕ್ವಶನ್ಸ್ ನಲ್ಲಿ ನೋಡಿ, ನೈಕ್ರೋಮ್ ಎಲಿಮೆಂಟ್ ಗೆ 230 ವೋಲ್ಟ್ ಕನೆಕ್ಟ್ ಮಾಡಿದಾಗ ಇನಿಷಿಯಲಿ 3.2 ಆಂಪಿಯರ್ ಕರೆಂಟ್ ಆಗುತ್ತೆ. ಸೊ ನೈಕ್ರೋಮ್ ಇಸ್ ದ ಹೀಟಿಂಗ್ ಎಲಿಮೆಂಟ್. ಹೀಟ್ ಆದಾಗ ಮತ್ತೆ ಅಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗಿ ಕರೆಂಟ್ ನಮಗೆ ರಿಡ್ಯೂಸ್ ಆಗುತ್ತೆ. 2.8 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಾಗ ನಮ್ಗೆ ಟೆಂಪರೇಚರು 27 ಇಂದ ಎಷ್ಟು ಇನ್ಕ್ರೀಸ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಡೈರೆಕ್ಟ್ ನಮ್ಗೆ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ. ಯೂಸಿಂಗ್ ಓಮ್ಸ್ ಲಾ ನಿಂದ ನಾವು ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೇ ಇನಿಷಿಯಲ್ ರೆಸಿಸ್ಟೆನ್ಸ್ ಆರ್ ನಾಟ್ ವ್ಯಾಲ್ಯೂ ಇಸ್, ಸೊ ಆರ್ ನಾಟ್ ಇಸ್ ವಿ ಬೈ ಐ ನಾಟ್ ಆಗುತ್ತೆ. ಸೊ ಇನಿಷಿಯಲ್ ಕರೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ 230 ಬೈ 3.2. ಸೊ ಡಿವೈಡ್ ಮಾಡಿದಾಗ 71.87 ಓಮ್ ಆಗುತ್ತೆ. ಸೊ ಸಿಮಿಲರ್ಲಿ ನಾವು ಫೈನಲ್ ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಅಗೇನ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬೈ ದ ಫೈನಲ್ ಕರೆಂಟ್. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇದೆ, 230 ವೋಲ್ಟ್ ಇದೆ. ಫೈನಲ್ ಕರೆಂಟ್ ಎಷ್ಟು ಸೆಟಲ್ ಆಗಿದೆ ಅಂದ್ರೆ 2.8 ಆಗಿದೆ. ಸೊ ಆಫ್ಟರ್ ಡಿವೈಡಿಂಗ್ 230 143 ಬರುತ್ತೆ. ಸೊ 82.143 ಓಮ್ ಅಂದ್ರೆ ಇನಿಷಿಯಲ್ ರೆಸಿಸ್ಟೆನ್ಸ್ 71.87, ಫೈನಲ್ ರೆಸಿಸ್ಟೆನ್ಸ್ 82.143. So same calculation, again you can use the same formula. Say R equal to R naught, it is 1 plus alpha T minus T naught ನಿಂದ ಅದೇ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ R ವ್ಯಾಲ್ಯೂ ನಮಗೆ 82.143 ಆಗುತ್ತೆ. 82.143 equal to R naught is 71.87. Say it is 1 plus alpha is 1.7 into 10 power of minus 4. And the temperature we need to calculate, ಇದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಮೈನಸ್ ಟಿ ನಾಟ್ ಎಷ್ಟಿದೆ 27 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಸೇಮ್ ನಾವು ಡಿವೈಡ್ ಮಾಡೋಣ. ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸೇಮ್ ಮೆಥಡ್ ಇದೆ ನಮಗೆ. 82.143 ಡಿವೈಡೆಡ್ ಬೈ 71.87. ನೀವು ಯಾವಾಗಲೂ ನೋಡ್ಕೊಳ್ಬೇಕು, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದಾಗ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಅದರಲ್ಲಿ ಇದು 1 ಸಬ್ಸ್ಟ್ರಾಕ್ಟ್ ಮಾಡೋದಿರುತ್ತೆ. ಸೊ 1 ಪ್ಲಸ್ ನೀವು ಒಂದೆರಡು ನ್ಯೂಮೆರಿಕಲ್ ಮಾಡಿದ್ರೆ ಗೊತ್ತಾಗುತ್ತೆ. ಇಟ್ ಇಸ್ 1.7 into 10 power of minus 4, this T minus of 27. Now 82.143 ಮಾಡಿ 1.143 and plus 1 becomes minus 1, again 1.7 into 10 power of minus 4 with T minus of 27. Then subtract ಮಾಡಿದಾಗ 0.143 because 1.143 minus 1 0.143. Again by cross multiply 1.7 into 10 power of minus 4. The right term is say T minus of 27 RHS term ಆಗುತ್ತೆ. First I want to write it is T minus 27 0.143 by 1.7. So ಇದನ್ನು ನೀವು ಡಿವೈಡ್ ಮಾಡಿದಾಗ 0. ನಮಗೆ ಎಷ್ಟಾಗುತ್ತೆ 0.8421 ಆಗುತ್ತೆ. So then into 10 power of minus 4 ಮೇಲ್ಗಡೆ ಬರೆದಾಗ 10 power of plus 4. So after multiplying with 10 power of 4 means it is in 10,000. Multiply ಮಾಡಿದಾಗ 4 ಡಿಜಿಟ್ ಆದ್ಮೇಲೆ ನಾವು ಡೆಸಿಮಲ್ ಪಾಯಿಂಟ್ ಕೊಡಬೇಕು. So it is T equal to 842.1 ಆಗುತ್ತೆ. Then minus 27 ಆ ಕಡೆ ಹೋದಾಗ plus 27 or approximately we can write it is 842 plus 27 is, so T is equal to 869 degrees Celsius. Means for 869 degrees Celsius temperature, the current in the nichrome conductor becomes a 2.8 ampere. So ಇಷ್ಟು ಸೊಲ್ಯೂಷನ್. ಕ್ವಶನ್ ಈ ಕ್ವಶನ್ ಅಲ್ಲಿ ಏನಿದೆ, ಕ್ಯಾಲ್ಕುಲೇಟ್ ದ ಕರೆಂಟ್ ಇನ್ ಈಚ್ ಬ್ರಾಂಚ್ ಆಫ್ ದ ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಚ್ ಬ್ರಾಂಚ್ ಆಫ್ ದ ನೆಟ್ವರ್ಕ್ ಅಂದ್ರೆ ಈ ನೆಟ್ವರ್ಕ್ ನಲ್ಲಿ ಎಲ್ಲಾ ಬ್ರಾಂಚ್ ನಲ್ಲಿ ಕರೆಂಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಈ ಕ್ವಶನ್ ಸಿಂಪ್ಲೆಸ್ಟ್ ವೇ ಅಂದ್ರೆ ಕಿರ್ಚಾಫ್ ಲಾ ನಿಂದ ಅತಿ ಸರಳವಾಗಿ ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ನಮಗೆ ಮೆಥಡ್ ಲೆಂದಿ ಅನ್ಸ್ಬೋದು, ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಸ್ಟೆಪ್ಸ್ ಬಹಳ ಸಿಂಪಲ್ ಇದೆ. ಅದರಿಂದ ನಾವು ಇಂಥ ಕ್ವಶನ್ಸ್ ಅನ್ನು ಬಿಡಿಸಬಹುದು. ಇದಷ್ಟೇ ಅಲ್ಲ, ಬೇರೆ ಬೇರೆ ಟೈಪ್ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನಾವು ಕಿರ್ಚಾಫ್ ಲಾಸ್ ಅನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಸೇ ಕನ್ಸರ್ವೇಷನ್ ಆಫ್ ಚಾರ್ಜ್ ಮತ್ತು ಎನರ್ಜಿ ಮೇಲೆ ಅಂತೇಳಿ ನಾವು ನೋಡಿದಾಗ ಈಸಿ ಆಗುತ್ತೆ. ಫಸ್ಟ್ ನಾನು ಈ ಕೊಟ್ಟಂತ ಡಯಾಗ್ರಾಮ್ಗೆ ನಾವು ಟರ್ಮಿನಲ್ಸ್ ಅನ್ನು ಡಿನೋಟ್ ಮಾಡ್ತೀನಿ. ಸೇ ಇದು ನನಗೆ ಎ, ಇಟ್ ಇಸ್ ಅನ್ ಬಿ, ಸಿ, ಡಿ, ದ ನೆಕ್ಸ್ಟ್ ಇಲ್ಲಿ ಟರ್ಮಿನಲ್ ಇ ಅಂತ ತೆಗೆದುಕೊಳ್ತೀನಿ. ಸೊ ತಗೊಂಡಾಗ ಇಲ್ಲಿ ನೋಡಿ, ಸೊ ಕರೆಂಟು ಬ್ಯಾಟರಿನಿಂದ ಕರೆಂಟ್ ಅನ್ನು ಡ್ರಾ ಮಾಡುವ ಕರೆಂಟ್ ಅನ್ನು ನಾನು ಐ ಅಂತ ತಗೋತೀನಿ. ಐ ಅಂತ ತಗೊಂಡಾಗ ಅಗೇನ್ ಈ ಐ ಕರೆಂಟು
ಅಗೇನ್ ಎ ಬಿ ಬ್ರಾಂಚ್ ಮತ್ತು ಎ ಡಿ ಬ್ರಾಂಚ್ ಗೆ ಹೋಗುತ್ತೆ. ಸೊ ಎ ಬಿ ಬ್ರಾಂಚ್ ಗೆ ಹೋಗುವಂತ ಕರೆಂಟ್ I1 ತಗೋತೀನಿ, ಇದನ್ನ ನಾನು I2 ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಇದು I1 I2 ಆದಾಗ ಸೇ ಒನ್ ಕರೆಂಟ್ ಇಲ್ಲಿ ನಾನು I3 ತಗೊಂಡಾಗ ಸೊ I1 is entering and I3 is leaving according to the conservation of charge. So this current is I1 minus I3. ಇದು ಕರೆಂಟ್ I1 minus I3 ಆಗುತ್ತೆ. ಕೆಲವೊಂದು ಕ್ವಶನ್ಸ್ ನಲ್ಲಿ ಇಲ್ಲಿ ಡೈರೆಕ್ಟ್ ಆಗಿ ನೀವು ಗ್ಯಾಲ್ನೋಮೀಟರ್ ಕೊಟ್ಟು ಗ್ಯಾಲ್ನೋಮೀಟರ್ ರೆಸಿಸ್ಟೆನ್ಸ್ ಅನ್ನು ಕೂಡ ಕೊಡ್ತಾರೆ. ಬಟ್ ಕ್ವಶನ್ ನಮ್ಗೆ ಸೇಮ್ ಗ್ಯಾಲ್ನೋಮೀಟರ್ ಕೊಟ್ಟರು ಅದರ ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ, ಇಲ್ಲ ಕೆಲವೊಂದ್ಸಾರಿ ನಮಗೆ ರೆಸಿಸ್ಟೆನ್ಸ್ ಅಂತ ಕೊಟ್ಟಿರ್ತಾರೆ. ಯಾವುದೇ ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಡಿ ಪಾಯಿಂಟ್ ಗೆ ನೋಡಿ I2 ಕರೆಂಟ್ ಎಂಟರ್ ಆಗ್ತಾ ಇದೆ, ದೆನ್ I3 ಕರೆಂಟ್ ಎಂಟರ್ ಆಗ್ತಾ ಇದೆ. ದೇರ್ಫೋರ್ ದ ಕರೆಂಟ್ ಅಲಾಂಗ್ ದಿಸ್ D2C is I2 plus I3 ಆಗುತ್ತೆ. ಸೊ ಇಟ್ ಈಸ್ I2 plus I3 and this current I is equal to the sum of I1 plus I2 ಆಗುತ್ತೆ. ಬೆಟರ್ ನೀವು I ಕರೆಂಟ್ ಅನ್ನೋದಕ್ಕಿಂತ ಬೆಟರ್ ಆಗಿ I1 plus I2 ಅಂತಂದ್ರೆ ನಮಗೆ ಸರಿ ಹೊಂದುತ್ತೆ. 10 ಓಮ್ ರೆಜಿಸ್ಟರ್ ನಲ್ಲಿ I1 plus I2 ಕರೆಂಟ್ ಸೊ ಹೋಗ್ತಾ ಇದೆ. So this is the naming of the terminal. Now you can apply the Kirchhoff rule for the any three loops. ಯಾಕಂದ್ರೆ ಇಲ್ಲಿ 3 ವೇರಿಯೇಬಲ್ಸ್ ಇದೆ, I1, I2, I3. ಅದಕ್ಕೆ ನಾವು 3 ಇಕ್ವೇಶನ್ಸ್ ಅನ್ನು ಫಾರ್ಮ್ ಮಾಡ್ಕೋಬೇಕು. ಅದಕ್ಕೆ ವೋಲ್ಟೇಜ್ ಲಾ ಅನ್ನು ಎ ಬಿ ಡಿ ಎ ಗೆ, ದೆನ್ ನೆಕ್ಸ್ಟ್ ಬಿ ಸಿ ಡಿ ಬಿ ಸೆಕೆಂಡ್ ಲೂಪ್, ದೆನ್ ಥರ್ಡ್ ಅಂದ್ರೆ ಎ ಡಿ ಸಿ ಇ ಮತ್ತು ಎ ಲೂಪ್. ಈ 3 ಲೂಪಿಗೆ ನಾವು ಕಿರ್ಚಾಫ್ ವೋಲ್ಟೇಜ್ ಲಾ ಅನ್ನು ಅಪ್ಲೈ ಮಾಡಿದಾಗ ನಮಗೆ ಇಕ್ವೇಶನ್ ಬರುತ್ತೆ. ಅದರಲ್ಲಿ ನಾವು ವೋಲ್ಟೇಜ್ ಲಾ ಅನ್ನು ಎ ಬಿ ಡಿ ಎ ಲೂಪ್ ಗೆ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಕಿರ್ಚಾಫ್ ವೋಲ್ಟೇಜ್ ಲಾ ಫಾರ್ ದ ಲೂಪ್. ಯಾವ್ದು ಲೂಪ್ ಅಂದ್ರೆ ಎ ಬಿ ಡಿ ಎ, ಎ ಬಿ ಡಿ ಎ. ಇಲ್ಲಿ ಅಪ್ಲೈ ಮಾಡೋತ್ನಾಗ ಸೈನ್ ಕನ್ವೆನ್ಷನ್ ಏನಾಗುತ್ತೆ ಅಂದ್ರೆ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ನೆಗೆಟಿವ್ ತಗೊಳ್ಬೇಕು, ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಪಾಸಿಟಿವ್. ಅಂದ್ರೆ ಇಲ್ಲಿ ಎ ಟು ಬಿ ನಾವು ಮೈನಸ್ ಆಗುತ್ತೆ, ದೆನ್ ಬಿ ಟು ಡಿ ಕೂಡ ನೆಗೆಟಿವ್ ಆಗುತ್ತೆ, ಬಟ್ ಡಿ ಟು ಎ ಅಪೋಸಿಟ್ ನಲ್ಲಿ ಇರೋದ್ರಿಂದ ಪ್ಲಸ್ ಅಂತ ತೆಗೆದುಕೊಳ್ಬೇಕು. therefore we write here potential drop ಅಂದ್ರೆ voltage drop V equal to I into R ಬರಬೇಕಾಗುತ್ತೆ ಪ್ರತಿ ಸ್ಟೆಪ್ ನಲ್ಲಿ. so here minus 10 I1 because in the direction of the current, then ಆಮೇಲೆ it is I3 ಇದೆ minus 5 I3 ಆಗುತ್ತೆ, then it is plus 5 I2 because we are moving opposite to the direction of the current, plus 5 I2. so this is the equation 1. it is important, ಇದು equation 1. now here any common terms you can neglect it. common term ಇದ್ದಾಗ ಇಲ್ಲಿ ನಲ್ಲಿ ನಮಗೆ 5 ಕಾಮನ್ ಇದೆ, therefore dividing the whole equation by 5 ಅಂತ ಬರೆದ್ರೆ ಸಾಕು. then 5 2s it is minus 2 I1 ಆಗುತ್ತೆ, then 5 1s again I2 ಟರ್ಮ್ ಮೊದಲು ಬರೀತೀನಿ ನಾನು, 5 1s ಅಂದ್ರೆ plus 1 I2 ಆಗುತ್ತೆ, then I3 ನಲ್ಲಿ 5 ಡಿವೈಡ್ ಮಾಡಿದಾಗ 5 1s ಆಗುತ್ತೆ, it is minus say 1 I3 equal to 0. ಅಂದ್ರೆ ಕಂಪ್ಲೀಟ್ ಇಕ್ವೇಶನ್ ಇದನ್ನು ಇಕ್ವೇಶನ್ 1 ಅಂತ ಹೇಳಿ ಕರಿಬಹುದು. minus 2 I1 plus I2 minus I3 equal to 0. the next similarly for the loop BCDB ಆವಾಗಲೇ ಹೇಳಿದ್ದೀನಿ ನಾನು, apply KVL for the loop so the loop is BCDB. ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಏನು ಕನ್ಫ್ಯೂಷನ್ ಇಲ್ಲ. ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ನಲ್ಲಿ ಇವೆರಡೆರಡು ಪ್ರಾಡಕ್ಟ್ ಬಂದ್ಕೊಂತ ಹೋದ್ರೆ ಸಾಕಷ್ಟೇ. ಅಂದ್ರೆ ಇಲ್ಲಿ ಏನಿದೆ, ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಮೂವ್ಮೆಂಟ್ ಮಾಡೋದ್ರಲ್ಲಿ ನೆಗೆಟಿವ್ ಅನ್ನು ತಗೋಬೇಕು. ಸೊ ಇಟ್ ಈಸ್ minus 5 times of I1 minus I3 ಆಗುತ್ತೆ. ದೆನ್ ಸೆಕೆಂಡ್ ನೋಡಿ, ಇಲ್ಲಿ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಅಂದ್ರೆ plus 10 I2 plus I3 plus 10 I2 plus I3 ಆಗುತ್ತೆ. ದೆನ್ ನೆಕ್ಸ್ಟ್ ಅಗೇನ್ ಡಿ ಟು ಬಿ ಹೋದಾಗ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಅಂದ್ರೆ ಪ್ಲಸ್ 5 I3 ಈಕ್ವಲ್ ಟು 0 ಆಗುತ್ತೆ. ಅಗೇನ್ ಮೇಕ್ ದ ಗ್ರೂಪ್ ಆಫ್ I1 I2 ಅಂಡ್ I3 ಗ್ರೂಪ್ ಮಾಡ್ಕೊಳ್ಬೇಕು. minus 5 I1 ಇದೊಂದಷ್ಟೇ ಇದೆ, ಅದಕ್ಕೆ ನಾನು minus 5 I1 ಅಂತ ಬರೀತೀನಿ. ದೆನ್ I2 ಸೊ ಇಲ್ಲಿ 10 I2 ಇದೆ, ಸೊ ಇಟ್ ಈಸ್ ಪ್ಲಸ್ 10 I2. ದೆನ್ I3 ಟೋಟಲ್ ಮಾಡಿದಾಗ ಮೈನಸ್ ಪ್ಲಸ್ 5 I3 ಆಗುತ್ತೆ. 5 I3 ಪ್ಲಸ್ ಇಲ್ಲಿ 10 I3 ಇದೆ, 15 I3 ಪ್ಲಸ್ 5 I3 ಟೋಟಲಿ 20 I3 ಈಕ್ವಲ್ ಟು 0. ಇಲ್ಲಾಂದ್ರೆ ಕೂಡ ನೀವು ಫಸ್ಟ್ -5 ಇಂದ ಈ ಎರಡು ಟರ್ಮಿಗೆ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 10 ಇಂದ ಮಲ್ಟಿಪ್ಲೈ ಮಾಡಿ ಟೋಟಲ್ I1 I2 I3 ಅನ್ನು ಆಡ್ ಮಾಡಿ ಬರೆದಾಗ ಕೂಡ ಇಷ್ಟೇ ಬರುತ್ತೆ. ಇಲ್ಲಿ ಕೂಡ ನೋಡ್ರಿ ಟೋಟಲ್ ಟರ್ಮ್ ನಲ್ಲಿ 5 ನಿಂದ ಡಿವೈಡ್ ಆಗುತ್ತೆ. ಸೊ ದ ಹೋಲ್ ಇಕ್ವೇಶನ್ ಇಸ್ ಡಿವೈಡಿಂಗ್ ಬೈ 5. ಸೊ ಇಟ್ ಇಸ್ -5 1s, it is 5 2s 2 I2.
then 5 4 that is 4i3 equal to 0. You may call it is equation number 2 ಅಂತ ಆಗುತ್ತೆ. ಇದು equation number 2. Then similarly, so KVL for the loop, then third loop ಯಾವ್ದಾದ್ರು ತಗೊಳ್ಳಿ. So it is an A D C E A. ನಾನು KVL for the loop ಯಾವುದು ನಾನು ADCEA ಈ ಲೂಪ್ ಗೆ ಬರೆದಾಗ A to D in the direction of current again minus 5i2, then D to C in the direction of current it is minus 10 times of i2 plus i3 ಆಗುತ್ತೆ, i2 plus i3. Then again here EMF lower to higher potential, lower ನಿಂದ higher potential ಹೋದಾಗ minus 10 ಆಗುತ್ತೆ. Again it is in the direction of current minus of 10 times of say I1 plus I2 say equal to 0 ಆಗುತ್ತೆ. So this is the equation. Now again you add this all the terms, totally ಎಲ್ಲ add ಮಾಡಿ ಇಲ್ಲಿ minus 10 I1 ಇದೆ. So first ನಾನು I1 group ಮಾಡ್ತೀನಿ minus 10 I1, then I2 ಎಷ್ಟಾಗುತ್ತೆ minus 10 I2, then minus 10 I2, it is minus 20 I2 minus 5 I2 ಅಂದ್ರೆ minus 25 I2. Then again making the group of I3 minus 10 I3, ಇದು ಒಂದೇ ಇದೆ, it is minus 10 I3. So minus 10 ಕಾನ್ಸ್ಟೆಂಟ್ ವ್ಯಾಲ್ಯೂ ಆ ಕಡೆ ತಂದಾಗ which is equal to plus 10. So ಇಲ್ಲಿ ಇಕ್ವೇಶನ್ ಅಲ್ಲಿ ನೋಡಿ ಎಲ್ಲಾ ಟರ್ಮ್ಸ್ 5 ನಿಂದ ಡಿವೈಡ್ ಆಗುತ್ತೆ. ಸೊ 5 ನಿಂದ ಡಿವೈಡ್ ಆದಾಗ ಸಾರಿ ಇಲ್ಲಿ ನೆಗೆಟಿವ್ ನಿಂದ ಪಾಸಿಟಿವ್ ಬಂದಾಗ ಇದು ಪ್ಲಸ್ 10, ಸೊ ಪ್ಲಸ್ 10 ಈ ಕಡೆ ಬಂದಾಗ ಮೈನಸ್ 10 ಆಗುತ್ತೆ. ಸೊ ಇಲ್ಲಿ 5 ನಿಂದ ಡಿವೈಡ್ ಆದಾಗ ಹೋಲ್ ಇಕ್ವೇಶನ್ ಇಸ್ ಡಿವೈಡಿಂಗ್ ಬೈ 5 ಅಗೇನ್. ಇಲ್ಲಿ ನೋಡಿ ಲೋವರ್ ಟು ಹೈಯರ್ ಪೊಟೆನ್ಶಿಯಲ್ ಬಂದಾಗ ಪ್ಲಸ್ 10 ಅಂತ ಬರೀಬೇಕು. ಸೊ ಇಟ್ ಇಸ್ 5 2s, ಸೊ ಇಕ್ವೇಶನ್ ಇಸ್ ಮಲ್ಟಿಪ್ಲೈಡ್ ಬೈ minus 5 better. So 5 2s it is 2i1, then next to 5 5s it is plus 5i2 plus 5 2s it is plus 2i3 equal to 5 2s means it is 2, then this equation is 3. This 1 2 and 3 are the equations, very important. By this equation you can solve by any method. ನೀವು basically ನಾವು ಹೆಂಗ್ ಸೈಮಲ್ಟೇನಿಯಸ್ ಇಕ್ವೇಶನ್ಸ್ ಅನ್ನು ಸಾಲ್ವ್ ಮಾಡಿ ಬೇಸಿಕ್ ಮೆಥಡ್ ನಿಂದ ಸಾಲ್ವ್ ಮಾಡಬಹುದು. ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಕ್ರೇಮರ್ಸ್ ರೂಲ್ ನಿಂದ ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ I1 I2 I3 ಬರುತ್ತೆ. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಕಿರ್ಚಾಫ್ ರೂಲ್ ಅನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿ ಇಕ್ವೇಶನ್ಸ್ ಅನ್ನು ಫ್ರೇಮ್ ಮಾಡ್ತೀವಿ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೀವು ಪಾಸಿಟಿವ್ ನೆಗೆಟಿವ್ ಸೈನ್ ರಾಂಗ್ ಆದ್ರೆ ನಮ್ಮ ಕ್ವಶನ್ ಕೊಟ್ಟಂತ ಕ್ವಶನ್ ಅಲ್ಲಿ ಆನ್ಸರ್ ಬರೋದು ರಾಂಗ್ ಆಗುತ್ತೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ನೀವು ಇಕ್ವೇಶನ್ ಗೆ ನಾವು ಅಪ್ಲೈ ಮಾಡಬೇಕು. ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ನಲ್ಲಿ ನೆಗೆಟಿವ್ ಸೈನು, ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ನಲ್ಲಿ ಪಾಸಿಟಿವ್ ಸೈನು. ಬಟ್ ನೀವು ಯಾವಾಗಲೂ ಮೂವ್ಮೆಂಟ್ ಆದಾಗ ಇಲ್ಲಿದ್ದಂತ ವ್ಯಾಲ್ಯೂಸ್ ಅನ್ನು ಪ್ರಾಡಕ್ಟ್ ಅನ್ನು ಬರೀಬೇಕು. ಸೊ ಇಲ್ಲಿ 5i2 ಆಗುತ್ತೆ, ಇಲ್ಲಿ 5i3, ಹೀಗೆ ಇವೆರಡರ ಪ್ರಾಡಕ್ಟ್ ಅನ್ನು ಬರೆದಾಗ ಈಸಿಯಾಗಿ ಇಕ್ವೇಶನ್ಸ್ ಫ್ರೇಮ್ ಆಗುತ್ತೆ. ಫಸ್ಟ್ ಕ್ರೇಮರ್ಸ್ ರೂಲ್ ಅಂದ್ರೆ ಡಿಟರ್ಮಿನೆಂಟ್ ನಲ್ಲಿ ನಾವು ಡೆಲ್ಟಾ ವ್ಯಾಲ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೇ ಡೆಲ್ಟಾ ಈಕ್ವಲ್ ಟು ನಾವು ಡಿಟರ್ಮಿನೆಂಟ್ ಆಫ್ ಸೇ ವಿ ನೀಡ್ ಟು ಫೈಂಡ್ ಔಟ್ or we need to take the coefficient values I1 I2 I3 coefficient values ಅನ್ನು ಬರಿಬೇಕು. ಫಸ್ಟ್ ರೋ ನಲ್ಲಿ it is minus 2 ಇದೆ, then after 1 ಇದೆ, then minus 1 ಇದೆ, then second equation ಬಂದಾಗ it is minus 1 ಆಗುತ್ತೆ, then 2, then 4, then third ನಲ್ಲಿ ಬಂದಾಗ it is 2 5 2. So once again I repeat, ಈ ಡಿಟರ್ಮಿನೆಂಟ್ ನಲ್ಲಿ ನಾವು ಕೋಎಫಿಷಿಯಂಟ್ ಆಫ್ I1 I2 I3 ಅನ್ನು ಫಸ್ಟ್ ಇಕ್ವೇಶನ್ ಫಸ್ಟ್ ರೋ ನಲ್ಲಿ ಬರೀಬೇಕು, ಸೆಕೆಂಡ್ ಇಕ್ವೇಶನ್ ಸೆಕೆಂಡ್ ರೋ ನಲ್ಲಿ, ಥರ್ಡ್ ಇಕ್ವೇಶನ್ ಥರ್ಡ್ ರೋ ನಲ್ಲಿ. ನಿಮಗೆ ಡಿಟರ್ಮಿನೆಂಟ್ಸ್ ಮೆಥಡ್ ಗೊತ್ತಿದೆ ಆಲ್ರೆಡಿ. ಸೊ ಇಟ್ ಈಸ್ minus 2 ಅನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು. ಡಿಟರ್ಮಿನೆಂಟ್ ನಲ್ಲಿ ಡೆಲ್ಟಾ ವ್ಯಾಲ್ಯೂ minus 2 ಅಂತ ಬಿದ್ದಾಗ ವಿ ಮಸ್ಟ್ ಲೀವ್ ದ ರೋಸ್ ಅಂಡ್ ಕಾಲಮ್ ಕರೆಸ್ಪಾಂಡಿಂಗ್ ಟು minus 2. ಇದಕ್ಕೆ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ ದೆನ್ ಲೆಫ್ಟ್ ಟು ರೈಟ್ ಕಾರ್ನರ್ ನಲ್ಲಿ ಮಲ್ಟಿಪ್ಲೈ ಮಾಡೋದು. 2 2s 4 ಆಗುತ್ತೆ, minus 4 5s 20. Then again the second ಬರ್ದಾಗ minus 1, then minus again row column ಬಿಡಬೇಕು ಸೆಕೆಂಡ್ ಕರೆಸ್ಪಾಂಡಿಂಗ್. ಇಲ್ಲಿ minus 1 into 2 minus 2 ಆಗುತ್ತೆ, 4 2s minus 8. Then third ಬರ್ದಾಗ say it is minus 1 ಇದೆ, then minus 1 into 5 minus 5, then 2 2s is minus 4 ಆಗುತ್ತೆ. Then you solve this, ಇದು ಸಾಲ್ವ್ ಮಾಡಿದಾಗ it is 20 minus 4 is minus 16 2s plus 32 ಆಗುತ್ತೆ. minus 8 to minus 2 is minus 10, minus of minus plus 10, then minus 4 minus 5 is
-9 it is minus of minus ಅಂದ್ರೆ plus 9 ಆಗುತ್ತೆ. So it is 32 plus 10 is 42 plus 9 is an 51. This is the value of the delta. ಇದು delta value ಆಗ್ತು. ಸಾರಿ ನೆಕ್ಸ್ಟ್ ಗೆ ನಾವು I1 ವ್ಯಾಲ್ಯೂ ಡಿಟರ್ಮೈನ್ ಮಾಡಬೇಕಿದ್ರೆ ಕರೆಸ್ಪಾಂಡಿಂಗ್ I1 ವ್ಯಾಲ್ಯೂಸ್ ನಲ್ಲಿ ನಮ್ದು ಏನ್ ಕಾಲಮ್ ಇದೆ ಆ ಕಾಲಮ್ ನಲ್ಲಿ ಈಕ್ವಲ್ ಟು ಇದ್ದಂತ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಕ್ವಲ್ ಟು ವ್ಯಾಲ್ಯೂಸ್ ಏನಿದೆ ಇಲ್ಲಿ 0 0 then 2 ಇದೆ. therefore to find out the first coefficient say delta 1 say I1 ಗೆ ನಾನು delta 1 ಅಂತ ಬರಿತೀನಿ. ಸೇ ಬರೆದಾಗ ಫಸ್ಟ್ ನೋಡಿ ಇಲ್ಲಿ 0 0 2 ಆಗುತ್ತೆ. ಸೊ ಕರೆಸ್ಪಾಂಡಿಂಗ್ I1 ವ್ಯಾಲ್ಯೂಸ್ ಇದನ್ನು ಮಾತ್ರ ರಿಪ್ಲೇಸ್ ಮಾಡೋದು. ಸೊ ಇಟ್ ಇಸ್ 0 0 2 and remaining as it is. say it is 1 2 5 then -1 4 2. again same method ನಿಂದ ಬಿಡಿಸಬೇಕು. 0 into this anything is 0, therefore the first term gets to 0. then next -1 ಆಗುತ್ತೆ. again it is 0 into 2 is 0, -2 4 -8 ಆಗುತ್ತೆ. then third ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ -1 0 into 5 is 0, -2 2 4 ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ minus of minus plus 8 -4 and -1 is +4, totally it is 12. therefore 8 plus 4 is delta 1 is 12 ಆಗ್ತು. to find out the I1 value ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಫಾರ್ಮುಲಾ ಏನಿದೆ ಅಂದ್ರೆ delta 1 by delta ಅಂತಿದೆ. ಅಂದ್ರೆ ಕರೆಸ್ಪಾಂಡಿಂಗ್ delta 1 ವ್ಯಾಲ್ಯೂ ಎಷ್ಟಿದೆ 12 ಇದೆ, divided by delta values 51. therefore we can divide by 3 ನಿಂದ 2 ಕಾಮನ್ ಡಿವೈಡ್ ಆಗುತ್ತೆ. 3 4 317 ampere. this is the current I1 is 4/17 ampere. ನೀವು ಫಾಲೋ ಅಪ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಆನ್ಸರ್ ಪರ್ಫೆಕ್ಟ್ ಆಗಿ ಬರುತ್ತೆ. ದೆನ್ ರಿಮೈನಿಂಗ್ I2 ಮತ್ತು I3 ಕ್ಯಾಲ್ಕುಲೇಟ್ ಮಾಡಬೇಕಿದ್ರು ಇದೇ ರೀತಿ ಸೇಮ್ ನಮಗೆ I2 ಕೋಎಫಿಷಿಯಂಟ್ ನಲ್ಲಿ ನಮಗೆ ಈಕ್ವಲ್ ಟು ವ್ಯಾಲ್ಯೂ ಸೇ 0 0 2 ಅಂತ ರೀಪ್ಲೇಸ್ ಮಾಡಿ ರಿಮೈನಿಂಗ್ ಆಸ್ ಇಟ್ ಇಸ್ ಬರೆದಾಗ ಡೆಲ್ಟಾ 2 ಬರುತ್ತೆ. ಅವಾಗ ಸೇಮ್ ಸಾಲ್ವ್ ಮಾಡಿದಾಗ I2 ವ್ಯಾಲ್ಯೂ ದೆನ್ I3 ವ್ಯಾಲ್ಯೂ ಅನ್ನು ನಾವು I2 ನೋಡಿ. ಸೊ I2 ಈಕ್ವಲ್ ಟು ಅಗೇನ್ ದ ಡಿಟರ್ಮಿನೆಂಟ್. ಸೊ ಫಸ್ಟ್ ಕಾಲಮ್ -2 -1 2. again the second column say corresponding I2 is replaced by the value of 0 0 2. ಇದನ್ನು ನಾವು 0 0 2 ಅಂತ ರಿಪ್ಲೇಸ್ ಮಾಡಬೇಕು. then third is as it is say -1 4 2 ಅಂತ as it is ಬರಿಬೇಕು. then to find out this I2 value say sorry it is delta 2. say delta 2 equal to then again -2 as it is 0 into 2 is 0 -2 4 8 ಆಗುತ್ತೆ. then again -0 into anything is 0, you leave the second term bit ಬಿಡಿ. then minus ಇದೆ 1 ಇದೆ, -1 into 2 is -2, then 2 zeros 0 ಇದೆ, so -0 ಆಗುತ್ತೆ. so again 8 2s plus 16 because minus of minus plus ಆಗುತ್ತೆ. -1 into -2 is +2, 16 plus 2 is an 18. so this is the value of delta 2. delta 2 ಇಷ್ಟ ಆದಾಗ say current I2 ವ್ಯಾಲ್ಯೂ ನಮಗೆ ಅಗೇನ್ delta 2 by delta ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. delta 2 is 18 by delta is an 51. so we get the same. again ನೀವು 3 ನಿಂದ ಡಿವೈಡ್ ಮಾಡಿದಾಗ 3 6 317 6/17 ampere is the value of the I2 current. 6/17 ಆಗುತ್ತೆ. ಕ್ಯಾಲ್ಕುಲೇಷನ್ I3 ಕರೆಂಟ್ ಗೆ ಕ್ಯಾಲ್ಕುಲೇಷನ್ ಮಾಡಿದಾಗ we need to find out say delta 3 which is equal to same I3 ನಲ್ಲಿ ನಾವು ಥರ್ಡ್ ಕಾಲಮ್ ಅನ್ನು ರೀಪ್ಲೇಸ್ ಮಾಡೋದು. ಫಸ್ಟ್ ಅಂಡ್ ಸೆಕೆಂಡ್ ಆಸ್ ಇಟ್ ಇಸ್ ಇರುತ್ತೆ. -2 -1 2 then 1 2 5 1 2 5 then remaining it is 0 0 2 0 0 2 ಥರ್ಡ್ ಕಾಲಮ್ ಆಗುತ್ತೆ. then again find out ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗ ಸೇಮ್ ಮೆಥಡ್ ಇದೆ. -2 2 2s 4 -5 0s 0 ಆಗುತ್ತೆ. then -1 then -1 into 2 is -2 and 2 into 0 is -0. then plus of the last term is say it is 0 because 0 into anything is a 0. ಮತ್ತೆ ಮಲ್ಟಿಪ್ಲೈ ಮಾಡಿದಾಗ -8 minus into -1 into -2 is say it is in +2, -8 plus 2 is -6 is the delta 3 value. then for I3 value we need to find out again delta 3 by delta value. delta 3 is -6 and delta value is it is in 51 ಆಗುತ್ತೆ. again so 3 ನಿಂದ ಡಿವೈಡ್ ಮಾಡಿದಾಗ 3 2s 317s -2/17 ampere is the I3 current. ಈ ಮೆಥಡ್ ಯಾಕೆ ಅನುಕೂಲ ಅಂದ್ರೆ ಒಂದೊಂದ್ಸಲ ಎಕ್ಸಾಮ್ ನಲ್ಲಿ
ಕ್ಯಾಲ್ಕುಲೇಟ್ ದ ಓನ್ಲಿ I3 ಕರೆಂಟ್ ಅಂತ ನಮ್ಗೆ ಕೇಳ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ನಮಗೆ ಕೊಟ್ಟಂತ ಟೈಮ್ ನಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ಅದಕ್ಕೆ 5 ಮಾರ್ಕ್ಸ್ ಕ್ವಶನ್ ಅನ್ನು ಸೆಟ್ ಮಾಡ್ತಾ ಇದ್ದಾಗ ಯಾವ್ದಾದ್ರು ಒಂದು ಬ್ರಾಂಚ್ ಅನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ I3 ಅಂತ ಅಂದಾಗ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋದು ನೆಸೆಸರಿ ಇರೋದಿಲ್ಲ. ಓನ್ಲಿ ಡೆಲ್ಟಾ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟ್ I3 ಅನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಅದಕ್ಕೆ ಅಂತ ಟೈಮ್ ನಲ್ಲಿ ಈ ಮೆಥಡ್ ನಮ್ಗೆ ಈಸಿ. ನೀವು ಒಂದ್ ವೇಳೆ ಸೈಮಲ್ಟೇನಿಯಸ್ ಇಕ್ವೇಶನ್ ಸಾಲ್ವ್ ಮಾಡೋದು ನಿಮ್ಗೆ ಬಂದ್ರೆ ಆ ಮೆಥಡ್ ನಿಂದ ಕೂಡ ಸಿಂಪ್ಲಿಫೈ ಮಾಡಬಹುದು. I1, I2, I3. ಸೊ ದೆನ್ ಬ್ರಾಂಚ್ ಕರೆಂಟ್ ಈಚ್ ಬ್ರಾಂಚ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಫಾರ್ ಎಕ್ಸಾಂಪಲ್ ದ ಬ್ರಾಂಚಸ್ ಆರ್ AB ರೇಷಿಯೋ, ದೆನ್ ನೆಕ್ಸ್ಟ್ ಏನಾಗುತ್ತೆ BC ಒಂದ್ ಬ್ರಾಂಚ್ ಆಗುತ್ತೆ, ದೆನ್ ಆಮೇಲೆ ಸೇ ಇಲ್ಲಿ AD ಒಂದ್ ಬ್ರಾಂಚ್ ಆಗುತ್ತೆ, ಸೇ AD, ದೆನ್ ಅಗೇನ್ D to C, ದೆನ್ ನೆಕ್ಸ್ಟ್ C to A, ದೆನ್ C to A. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ AB ನಲ್ಲಿ ಕರೆಂಟು ನಮಗೆ I1 ಫ್ಲೋ ಆಗ್ತಾ ಇದೆ. ಸೊ ದೆನ್ BC ನಲ್ಲಿ ಕರೆಂಟು ನಮಗೆ I1 ಮೈನಸ್ I3 ಆಗಿದೆ, I1 ಮೈನಸ್ I3. ದೆನ್ AD ನಲ್ಲಿ ಕರೆಂಟು ದೆನ್ I2 ಇದೆ, ಸೊ I2. ದೆನ್ DC ನಲ್ಲಿ ಕರೆಂಟು I2 ಪ್ಲಸ್ I3 ಇದೆ, I2 ಪ್ಲಸ್ I3 ಇದೆ. ಆಮೇಲೆ ದೆನ್ C2A ನಲ್ಲಿ ಕರೆಂಟು ನಮಗೆ I1 ಪ್ಲಸ್ I2 ಇದೆ, ಸೊ I1 ಪ್ಲಸ್ I2. ಇಲ್ಲಿ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲ್ ಬ್ರಾಂಚ್ ಕರೆಂಟ್ ಬರುತ್ತೆ. ಸೇ AB ಬ್ರಾಂಚ್ ನಲ್ಲಿ I1 ಅಂದಾಗ ಇಟ್ ಇಸ್ 4/17 ಆಂಪಿಯರ್. ಸೊ ದೆನ್ I1 ಮೈನಸ್ I1 ಮೈನಸ್ I3. ಸೊ ಡಿನಾಮಿನೇಟರ್ ಸೇಮ್ ಇದೆ ಅಂದಾಗ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, 4 ಪ್ಲಸ್ 2 ಎಷ್ಟಾಗುತ್ತೆ 6/17 ಆಂಪಿಯರ್ ಆಗುತ್ತೆ. ದೆನ್ I2 ಕರೆಂಟ್ ಇಟ್ ಈಸ್ 6/17 ಆಂಪಿಯರ್. ದೆನ್ ನೆಕ್ಸ್ಟ್ I2 ಪ್ಲಸ್ I3 ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ 6 ಮೈನಸ್ 2 4/17 ಆಂಪಿಯರ್ ಆಗುತ್ತೆ. ದೆನ್ ಅಗೇನ್ I1 ಪ್ಲಸ್ I1 is 4/17, it is 6/17. If 4 plus 6 is how much it is? 4 plus 6 is 10/17 ampere. So by this we can calculate the current across each branch. ಅದೇ ರೀತಿ BD ಬ್ರಾಂಚ್ ನಲ್ಲಿ say BD ಬ್ರಾಂಚ್ ನಲ್ಲಿ say I3 ಕರೆಂಟ್ ಇದೆ. ಸೊ I3 ಕರೆಂಟ್ ವ್ಯಾಲ್ಯೂ ನಮ್ಗೆ ಬಂದಿದೆ -2/17 ಆಂಪಿಯರ್. ಸೊ ಇಲ್ಲಿ ಮೆಥಡು ನಮ್ಗೆ ಸ್ವಲ್ಪ ಲೆಂದಿ ಅನಿಸಬಹುದು, ಬಟ್ ಕ್ಯಾಲ್ಕುಲೇಷನ್ಸ್ ಸಿಂಪಲ್ ಇದೆ. ಇಲ್ಲಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಒಂದೆರಡು ನ್ಯೂಮ್ಯಾರಿಕಲ್ ಟೆಕ್ಸ್ಟ್ ಬುಕ್ ನಲ್ಲಿ ಇಂಥದ್ದೇ ಒಂದು ನ್ಯೂಮ್ಯಾರಿಕಲ್ ಕೊಟ್ಟಿದ್ದಾರೆ, ಒಂದೆರಡು ನ್ಯೂಮ್ಯಾರಿಕಲ್ಸ್ ನೀವು ಪೇಷನ್ಸ್ ನಿಂದ ಪ್ರಾಕ್ಟೀಸ್ ಮಾಡಿದ್ರೆ ವಿದಿನ್ 5 ಮಿನಿಟ್ ನಲ್ಲಿ ನಮ್ಗೆ ಎಲ್ಲಾ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ಇನ್ನೂ ನಮಗೆ ಕಡಿಮೆ ಟೈಮ್ ನಲ್ಲಿ ಸಾಲ್ವ್ ಮಾಡೋದು ಆಗುತ್ತೆ. ಸೊ ನಾವು ಡೆರಿವೇಶನ್ಸ್ ಎಲ್ಲಾ ನ್ಯೂಮ್ಯಾರಿಕಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದರೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಒಂದು ನ್ಯೂಮ್ಯಾರಿಕಲ್ 5 ಮಾರ್ಕ್ಸ್ ಪಕ್ಕಾ ಬರುತ್ತೆ. ಇಂಥ ಗ್ಯಾರಂಟಿ ಕ್ವಶನ್ಸ್ ಗಳನ್ನು ನೀವು ಬಿಡ್ಲೇಬಾರ್ದು. ಯಾವುದೇ ರೀತಿಯಿಂದ ಪ್ರಯತ್ನ ಮಾಡಿ, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ, ಮತ್ತು ನಿಮಗೆ 100% ಮಾರ್ಕ್ಸ್ ದೊರೆಯೋದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಓಕೆ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.